ಮತ್ತೆ ಅದೇ ಸೇಮ್ ನಮ್ಗಿರುವಂತ ಚಾಲೆಂಜ್ ಲೋಕಸಭೆ ಚುನಾವಣೆ. ಪಕ್ಷ ಸಂಘಟನೆ ಬರುವಂತ ಕಾರ್ಯಕ್ರಮಗಳು ಕೂಡ ಪ್ರಾಮುಖ್ಯತೆ ಸಿಗಬೇಕು ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ ಅಲ್ಲಿ ಸಿಎಂ ವಿಚಾರ ಆಗಿಲ್ಲ, ನಾವು ಕುಟುಂಬದಲ್ಲಿ ಸಿಎಂ ವಿಚಾರ ಯಾಕಂದ್ರೆ ಈಗ 28 ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದ್ಮೇಲೆ SC ST ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದ್ಮೇಲೆ ಫೆಬ್ರವರಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಇದೆಲ್ಲ ಚರ್ಚೆ ಆಗ್ಲಿಕ್ಕೆ ಚರ್ಚೆ ಮಾಡಿದ್ರು ನಿನ್ನೆ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ DCM ಆಯ್ಕೆಯನ್ನ ಮಾಡಲೇಬೇಕು, ಯಾಕಂದ್ರೆ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಮಾಡಿದ್ರೆ ಬಿಜೆಪಿ ಬೇರೆ ಬೇರೆ ಇಶ್ಯೂ ಇದೆ, ನಮಗೂ ಕೂಡ ಸಮುದಾಯವಾದ ಒಗ್ಗಟ್ಟಾಗೋದಕ್ಕೆ ಅನುಕೂಲ ಆಗುತ್ತೆ ಹೇಳಿದಾರೆ. ಮುಂಚೆಯಿಂದ ಹೇಳಿದಾರೆ ಅವ್ರು, ಸಾಕಷ್ಟು ಸಾರಿ ಹೇಳಿದಾರೆ. ಮೊದಲನೇ ಸಾರಿ ಇಲ್ಲ, ಬಹಳ ಸಾರಿ ಹೇಳಿದ್ದಾರೆ. ನಾವು ಪದೇ ಪದೇ ಹೇಳಿದೀವಿ. ನಾವ್ ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದೀವಿ. ಯಾವಾಗ ಮಾಡ್ತಾರ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ಸದ್ಯಕ್ಕಂತ ಇಲ್ಲ, ಹೋಗುದಾರ ನಿಮ್ಗೆ ಹೇಳ್ತೀವಿ, ನಕ್ಕಿ ಹೋಗುದಾರ ಹೇಳ್ತೀವಿ, ಸದ್ಯಕ್ಕಂತ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಮಾಡಿದೆ, ಆಲ್ರೆಡಿ ಮಾಡಿದಾರ ಅವ್ರು. ಸೊ ಅದ್ರ ಜೊತೆ ಹೋಗ್ಬೇಕಾ, ಹೊಸದ್ ಮಾಡ್ಬೇಕು ಅನ್ನೋದು ಕೂಡ ಇನ್ನು ಚರ್ಚೆ ಆಗ್ಬೇಕಾಗಿದೆ. ಬಿಜೆಪಿ ಡಿಸಿಷನ್ ಜೊತೆ ಹೋಗ್ಬೇಕಾ ಅಥವಾ ಹೊಸ ಡಿಸಿಷನ್ ಅಂತ ಕೂಡ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಲ್ಲ, ಬೇರೆಯವ್ರು ಕೊಡ್ತಾವ, ನೀವು ತೋರ್ಸಲ್ಲ, ನಮ್ದೇ ತೋರಿಸ್ತೀರಿ ನೀವು. ಬೇರೆಯವರೆಲ್ಲ ಹೋಟೆಲ್ ಕೊಡ್ತಾರ, ಅಲ್ಲಿ ಕೊಡ್ತಾರ, ಅವ್ರು ಯಾರು ತೋರ್ಸ, ನೀವು ನಮ್ಗೆ ಬಂದ್ಬಿಡ್ತೀರ ಡೈರೆಕ್ಟ್ ಆಗಿ. ಹಿಂಗಾಗಿ ಸ್ವಲ್ಪ ಹೆಚ್ಚು ಫೋಕಸ್ ಆಗ್ತೀವಿ ನಾವು. ಊಟಕ್ಕೆ ಕೂಡ ದಿವಸ ಹೋಗ್ತಾರ ಊಟಕ್ಕೆ, ನೀವು ಅದನ್ನ ಯಾವ್ದು ತೋರ್ಸೋಲ್ಲ. ಹಿಂಗಾಗಿ ನಮ್ದೇ ತೋರ್ಸ್ತಾರೆ, ಹಿಂಗಾಗಿ ನಮ್ದು ಹೈಲೈಟ್ ಆಗುತ್ತೆ ಅಷ್ಟೇ. ಇಲ್ಲ, ನಾವೇನ ಹತ್ರ ಇಲ್ಲ. ಬೇರೆಯವರು ಊಟಕ್ಕೆ ಕೊಡ್ತಾರೆ, ಅವರು ಮೀಟಿಂಗ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ಆಗ್ಬೇಕು ಅನ್ನೋದು ನಿಮ್ ಮುಂಚೆ ಕೂಡ ಸಾಕಷ್ಟು ಸಮುದಾಯ ವಾರ ಆಗ್ಬೇಕಂತ ಡಿಮಾಂಡ್ ಇದ್ದೇ ಇದಾರೆ. ನಾವು ಕೂಡ ಹೇಳಿದ್ವಿ, ಸಮಾಜ ಬಯಸ್ತಾ ಇದೆ ಆಗ್ಬೇಕಂತ. ಆದ್ರೆ ಅದನ್ನ ಅಂತಿಮವಾಗಿ ನಿರ್ಧಾರ ಮಾಡೋರು ನಮ್ಮ ಡೆಲ್ಲಿ ಹೈಕಮಾಂಡ್. ಅವ್ರು ಮಾಡಿದ್ಮೇಲೆ ಅದಕ್ಕೆ ಒಂದು ಪರಿಹಾರ, ಚಾಲನೆ ಸಿಗ್ತದ್ರ. ಅಲ್ಲಿವರೆಗೆ ಬರೀ ಹೇಳಿಕೆ ಅಷ್ಟೇ. ಇಲ್ಲ, ಒತ್ತಡ ಇರೋಂಥದ್ದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಒತ್ತಡ ಏನಾದ್ರು ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ಅದ್ರಾಗ ಒತ್ತಡ ಇರುವಂತದ್ದು ಏನು ಇಲ್ಲ. ಇನ್ನು ಬಂದೇ ಇಲ್ಲ. ಅದು ಸರ್ಕಾರ ಕಡೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಬಂದಿಲ್ಲ, ಬರೋಕ್ಕಿಂತ ಮುಂಚೆ ಚರ್ಚೆ ಅನವಶ್ಯಕ. ಅವರು ಅದನ್ನ ಹೇಳ್ತಾರೆ, ಹೈಕಮಾಂಡ್ ಡಿಸಿಷನ್ ತಗೋಬೇಕಂತ ಅವ್ರು ಹೇಳ್ತಾರೆ. ಅವ್ರ ಮುಂದೆ ಸಹ ಚರ್ಚೆ ಆಗಿದೆ ಹಿಂದ್ಗಡೆ. ನಾವು ಕೂಡ ಅವಾಗ ಹೇಳಿದ್ವಿ ಅಂತ ಹೇಳಿದ್ರು, ಫಸ್ಟ್ಗೆ ಹೇಳಿದ್ದೀವಿ, ಈಗಲ್ಲ, ಫಸ್ಟ್ಗೆ ಹೇಳಿದ್ದೀವಿ. ಒಂದೇ ಮಾಡಿದ್ದಾರೆ. ಅದು ಅಂತಿಮವಾಗಿ ಅವ್ರ ತೀರ್ಮಾನ ತಗೋಬೇಕಂತ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವರ ಅಂತಿಮ ತೀರ್ಮಾನ ಮುಂಚೆನ 4 ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಸ್ಟಾರ್ಟಿಂಗ್. ಅದಾಗಿಲ್ಲ, ಅಂತಿಮವಾಗಿ ಅವ್ರ ನಿರ್ಧಾರ. ಒಂದೇ ಡಿಸಿಎಂ ಇರಬೇಕು ಅನ್ನೋದು ಪಾಲಿಸಿ ಆಗಿದೆ, ಹಾಗಾಗಿ ಹೆಚ್ಚುವರಿ ಡಿಸಿಎಂ ಮಾಡಕ್ಕಾಗಲ್ಲ ಅನ್ನೋದು ಮಾಹಿತಿ. ಅದ್ ನಮ್ಗೆ ಗೊತ್ತಿಲ್ಲ, ನಾವ್ ಹೇಳಿದಿಲ್ಲ. ಅದೇ ಹೈಕಮಾಂಡ್ ಅಂತ ನಾವ್ ಹೇಳ್ತಾ ಇದ್ವಿ. ಅದೇ ಸೇಮ್ ಅವ್ರು ಹೇಳೋದನ್ನ ಹೇಳ್ತಾರೆ, ನಾವು ಅದನ್ನ ಹೇಳ್ತೇವೆ. ಹೈಕಮಾಂಡ್ ಡಿಸಿಷನ್ ಅಂತಿಮ ಅಂತ ಹೇಳ್ತಾ ಇದ್ವಿ. ಅದಾಗಿದ್ರೆ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಒಂದು ಆಲ್ರೆಡಿ ಫಿಕ್ಸ್ ಆಗಿದೆ ಶೋಷಿತ ಸಮಾವೇಶ ಅಂತ ದಾವಣಗೆರೆ, ಚಿತ್ರದುರ್ಗ 28ಕ್ಕೆ. ಅದಾದ್ಮೇಲೆ ದಾವಣಗೆರೆಯಲ್ಲಿ SC ST ಒಂದು ಸಮಾವೇಶ ಅಲ್ಲೊಂದು ಮಾಡ್ತಾರೆ. ಅದನ್ನು ಡೇಟ್ ಫಿಕ್ಸ್ ಮಾಡಿ, ಫೆಬ್ರವರಿ ಡೇಟ್ ಫಿಕ್ಸ್ ಮಾಡ್ಬೋದು.
ಅದಕ್ಕಿಂತ ಮುಂಚೆನೆ ಮಾಡ್ತಿರೋದು ಪೂರ್ವಾಭಾವಿ. ಸರ್, ಈಗ ಬಿಜೆಪಿ ಹಿಂದುತ್ವದ ರಾಜಕಾರಣ ಪ್ಲೇ ಮಾಡ್ತಾ ಇದೆ. ಕಾಂಗ್ರೆಸ್ ಜಾತಿವಾರಿ ಡಿಸ್ಟಿಂಗ್ ಮಾಡುವ ಲಾಭದಾಯಕ ಅನ್ನೋ ಚರ್ಚೆ ಇದೆ. ಇಲ್ಲ ನಮ್ದು ಮುಂಚೆಯಿಂದ ಇದ್ದಾರೆ, ಇವತ್ತಿದ್ದಲ್ಲ. ಡಿಮಾಂಡ್ ಡೇ 1 ಇಂದನೇ ಇದೆ. ಇವ್ರು ಏನ್ ಮಾಡಿದ್ರು ಈಗ ಮಾಡ್ತಾ ಇದಾರೆ. ನಮ್ದು ಡಿಮಾಂಡ್ ಫಸ್ಟ್ ಡೇ 1 6 ತಿಂಗಳಿಂದನೇ ಸ್ವಲ್ಪ CM ಅವರು ಹೇಳಿದಾರೆ ಆಗ್ಬೇಕಂತ, ಆಗಿಲ್ಲ ಅದು. ಸೊ ಅದಕ್ಕೂ ಸಂಬಂಧ ಇಲ್ಲ. ಅವ್ರ ಹೋರಾಟ ಬೇರೆ, ನಮ್ಮ ಡಿಮಾಂಡೇ ಬೇರೆ. ಸರಿ, ಕರಸೇವಕರ ಬಂಧನ ಮಾಡಿ ಅನ್ನುವಂತ ಬಿಜೆಪಿಯ ಹೋರಾಟ ಕೇವಲ ಪೊಲಿಟಿಕಲ್ ಗಿಮಿಕ್ ಅಂತ ಅನ್ಸುತ್ತಾ? ಅಷ್ಟೇ ಅದ್ರಲ್ಲಿ ಏನಿದೆ, ಅಷ್ಟೇ. ಮತ್ತೆ ಪಾರ್ಟಿಕಲ್ ಇಲ್ಲ, ಅದೇನಿದ್ರು ನ್ಯಾಯಾಲಯದಾಗ ಹೋಗಿ ನ್ಯಾಯ ಪಡಿಬೇಕಾಗ್ತದೆ. ಈಗ ಹೊರಗಡೆ ಧರಣಿ ಮಾಡೋದಕ್ಕೆ ಪರಿಹಾರ ಸಿಗುವುದಿಲ್ಲ. ನಿನ್ನೆ ಕೂಡ ಹೇಳಿದ್ರಲ್ಲ, ಅದಕ್ಕೆ ನ್ಯಾಯಾಲಯದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಹೊರತು ಈಗ ನಾವು ಕಾಂಗ್ರೆಸ್ನವ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಬಿಜೆಪಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ನ್ಯಾಯಾಲಯ ಅಂತಿಮ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.